ಅದರ ಪ್ರಕಾರ ರಿಕ್ರೂಟ್ಮೆಂಟ್ ಮಾಡುವಾಗ ಒಳಲ್ ಮೀಸಲಾತಿಯನ್ನು ಈ ಪ್ರಕಾರವಾಗಿ ಮಾಡಬೇಕು. ಆಮೇಲೆ 6% ಇತ್ತಲ್ಲ, ಕೋರ್ಟ್ನಲ್ಲಿ ಹೇಳಿದ್ರಲ್ಲ, ನಾವು ತೀರ್ಮಾನ ನಾಗಮೋಹನ್ ದಾಸ್ ಅವರ ಬಗ್ಗೆ 6% ತೀರ್ಮಾನ ಮಾಡಿದಲ್ಲ, ಇದನ್ನ ಹೈಕೋರ್ಟ್ ಅಂತಿಮವಾಗಿ ತೀರ್ಮಾನ ಮಾಡೋವರೆಗೆ ಹಾಗೇನೆ ಬ್ಯಾಕ್ಲಾಗ್ ಅಂತ ತೀರ್ಮಾನ ಮಾಡೋದು. ಅಂತಿಮ ಕೋರ್ಟು ತೀರ್ಪು ಕೊಡೋವರೆಗೆ ಇದು ವೇಕೆಂಟ್ ಆಗಿರೋದು 6% ಬ್ಯಾಕ್ಲಾಗ್. 6% ಆಮೇಲೆ ಕೋರ್ಟ್ ಫೈನಲ್ ಡಿಸಿಷನ್ ಕೊಟ್ಟ ಮೇಲೆ ಆ ತೀರ್ಪಿಗೆ ಅನುಗುಣವಾಗಿ ತೀರ್ಮಾನ ಮಾಡೋದು. ಇದು ಒಂದು. ಆಮೇಲೆ ಈಗ ನಾವು 6/6/5 ಪ್ರಕಾರ ನೋಟಿಫಿಕೇಶನನ್ನು ಇಶ್ಯೂ ಮಾಡಿದ್ದೆವು. ಆ ನೋಟಿಫಿಕೇಶನನ್ನು ವಾಪಸ್ ಪಡೆದು ಇವತ್ತೇನು ತೀರ್ಮಾನ ಆಗಿದೆ, ಐದು 5.25, 5.25, 5.25 plus 4.45, 4.5 ಅದರ ರೀತಿಯ ನೋಟಿಫಿಕೇಶನನ್ನು ರೀಇಶ್ಯೂ ಮಾಡೋದು. ಆಮೇಲೆ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ ನಾನು, ಈ ವರ್ಷ 56,432 ಪೋಸ್ಟ್ಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದರ ಪ್ರಕಾರ ನೋಟಿಫಿಕೇಶನನ್ನು ಇಶ್ಯೂ ಮಾಡೋದು ನಂಬರ್ 1. ನಂಬರ್ 2, ಅದರೊಳಗಡೆ ಒಳ ಮೀಸಲಾತಿ. ನೇಮಕಾತಿಗೆ 56,432 ನೇಮಕಾತಿಗೆ ತುರ್ತು ಕ್ರಮ ತಗೊಳ್ಳೋದು ಅಂತ ತೀರ್ಮಾನ ಮಾಡಿದ್ದೀವಿ.